ಲೋಡಿಂಗ್ ಕಂಪ್ಲೀಟ್ ಆಗೈತೆ. ಹಾಕೋದಕ್ಕೀಗ ಕಟ್ಟಿ ಫುಲ್ಲು ಇದು ಮಾಡಿದ್ದೀನಿ, ಯಾಕಂದ್ರೆ ತಾಡ್ಪಲ್ ಇಲ್ಲಲ್ವಾ ಹಿಂದೆ ಹಾಕಕ್ಕೆ, ಅದಕ್ಕೋಸ್ಕರ ಇದನ್ನೇ ಕಟ್ಟಿರೋದು. ಯಾರಾದರೂ ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ರೆ ಎತ್ಕೊಂಡ್ರೆ ಕಷ್ಟ. ಅಮೌಂಟ್ ಬಂದು 740 ರೂಪಾಯಿ ಆನ್ಲೈನು. ಖುಷಿ ಆಯ್ತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೂಲ್ ಮಿನಿ ಟ್ರಕ್. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಈ ದಿನ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಇವತ್ತು ಟೈಮ್ ಬಂದು 10:22 ಗುರುವಾರ. ಕೋಟ್ರು, ನೋ ಬ್ರೋಕರು, ಅಂಕಲ್ ಡೆಲಿವರಿ 3 ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂವರೆಗೂ ಯಾವುದೂ ಡ್ಯೂಟಿ ಬಂದಿಲ್ಲ. ಇವತ್ತಿಂದ ನೋ ಬ್ರೋಕರ್ ಡ್ಯೂಟಿ ನಂದು ಆಕ್ಟಿವೇಟ್ ಆಗಿದೆ. ನೋ ಬ್ರೋಕರಲ್ಲೂ ಮಾಡೋಣ, ಎಷ್ಟು ಡ್ಯೂಟಿ ಬರುತ್ತೆ ಮತ್ತು ಯಾವ ಥರ ಅರ್ನಿಂಗ್ಸ್ ಆಗುತ್ತೆ, ಏನೇನು ಕಷ್ಟಪಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. 3 ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಲ್ಲಗೆ ಹೋಗ್ತಾ ಇದ್ದೀನಿ, ಹೊರಗಡೆ ಹೋದ್ರೆ ಅದ್ರ ಡ್ಯೂಟಿ ಬೀಳುತ್ತಾ ಅಂತ. ಯಾಕಂದರೆ ಬೆಳಗ್ಗೆಯಿಂದ ಯಾವುದೂ ಡ್ಯೂಟಿ ಇಲ್ಲ. ಬನ್ನಿ, ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ನೋಡೋಣ ಇವತ್ತಿನ ದಿನ ಎಷ್ಟು ಅರ್ನಿಂಗ್ಸ್ ಮಾಡ್ತೀವಿ ಅನ್ನೋದನ್ನು. ನೆನ್ನೆ ಅಂತೂ ಪರ್ಸ್ನಲ್ಲು ಮನೆ ಕೆಲಸ ಇರೋದ್ರಿಂದ ಮನೆಗೆ ಬೇಗನೆ ಹೋಗ್ಬಿಟ್ಟೆ. 2 ಡ್ಯೂಟಿ ಮಾಡಿರೋದು, ಒಂದು ಪರ್ಸ್ನಲ್ ಡ್ಯೂಟಿ, ಒಂದು ಕೋರ್ಟ್ರಲ್ಲಿ ಮಾಡಿರೋದು. ಹೆಬ್ಬಾಳವರೆಗೂ ಬಂದೆ, ಹೆಬ್ಬಾಳೆಯಿಂದ ಮನೆಗೆ ಕಾಲಿಗೆ ಬಂದೆ. ಹಂಗೆ ಬನ್ನಿ, ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಟೈಮ್ ಇವಾಗ ಬಂದು 10:30. ಒಂದು ಕಿಲೋಮೀಟರ್ ಅಷ್ಟೇ ಹೊರಗಡೆ ಬಂದಿದ್ದೆ ಮನೆಯಿಂದ. ಇವಾಗ ಒಂದು ಪೋರ್ಟ್ರಲ್ಲಿ ಡ್ಯೂಟಿ ಬಂದೈತೆ. ಲೋಕಲ್ ಬಾಡಿಗೆ ಬಂದಿರೋದು, ಅಂಕಲ್ ಡೆಲಿವರಿ ಅಂತ ಹೇಳ್ತಾ ಇದ್ದೀನಿ. ಪೋರ್ಟ್ರಲ್ಲಿ ಬಂದಿರೋದು ಡ್ಯೂಟಿ. ಹೋಗ್ತಾ ಇದ್ದೀನಿ ಪಿಕಪ್ ಪಾಯಿಂಟ್ ಹತ್ರ. 3 ಕಿಲೋಮೀಟರ್ ಪಿಕಪ್ ಇದೆ. ಕಸ್ಟಮರ್ ಕಾಲ್ ಮಾಡಿದ್ದೆ, ಸರ್ ಲೊಕೇಶನ್ ಸ್ವಲ್ಪ ರಾಂಗ್ ಆಗಿದೆ, ಸ್ವಲ್ಪ ಒಂದು 200 ಮೀಟ್ರ್ ಮುಂದೆನೆ ಬಂದು ಕಾಲ್ ಮಾಡಿ ಸರ್ ಲೊಕೇಶನ್ ಇಂದ ಅಂತ ಹೇಳಿದ್ರು. ಸರಿ ಸರ್ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಮೆಟ್ರಲ್ ಏನಿದೆ ಅಂತ ನೋಡೋಣ. ಕಸ್ಟಮರ್ಗೆ ಕೇಳಲಿಲ್ಲ ನಾನು ಏನಿದೆ ಮೆಟ್ರಲ್ ಅಂತ, ಹಂಗೆ ಹೋಗ್ತಾ ಇದ್ದೀನಿ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಏನಿದೆ ಮೆಟ್ರಲ್ ನೋಡೋಣ. ಹಂಗೆ ಏನಾಗುತ್ತೆ ಲೋಡ್ ಮಾಡ್ಕೊಂಡು ಇವತ್ತಿನ ದಿನ ಅರ್ನಿಂಗ್ ಸ್ಟಾರ್ಟ್ ಮಾಡೋಣ. ಗುರು ನೋಡಿ, ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಬಂದ್ರೆ 10-10:30ಗೆಲ್ಲ ಫುಲ್ ಜಾಮ್ ಇರೋದು. ಯಾಕೋ ಇವತ್ತು ನೋಡಿ ಎಷ್ಟು ಖಾಲಿ ಆಗೈತೆ ರೋಡು. ಲೆಫ್ಟ್ ಸೈಡ್ ಇರೋದು ಮಾನ್ಯತಾ ಟೆಕ್ ಪಾರ್ಕು. ನೋಡಿ MSC ಮಾನ್ಯತಾ ಟೆಕ್ ಪಾರ್ಕು. ಎಷ್ಟು ಫುಲ್ ಜಾಮ್ ಇರೋದು ರೋಡು. ಇವತ್ತು ಯಾಕೋ ಅಷ್ಟೇನು ಜಾಮ್ ಇಲ್ಲ, ಖಾಲಿ ಆಗೈತೆ ರೋಡು. ಗುರುವಾರ ಬೇರೆ ಟ್ರಾಫಿಕ್ ಇರಬೇಕು, ಅಷ್ಟೇನಿಲ್ಲ, ಒಂದು ಲೆಕ್ಕದಲ್ಲಿ ಐತೆ. ಯಾಕೋ ಗೊತ್ತಾಗ್ತಾ ಇಲ್ಲ. ಏನೋ ಇವತ್ತು ರಜೆ ಐತಾ? ಏನು ರಜೆ ಇಲ್ಲ, ಆಫೀಸ್ಗೆ ಹೋಗ್ತಾ ಇದ್ರಲ್ಲ ಜನ. ಅದು ಸ್ವಲ್ಪ ಖಾಲಿನೇ ಐತೆ ರೋಡು. ಅದ್ರಲ್ಲಿ ಬೇರೆ ಈ ಮೆಟ್ರೋ ಮಾಡ್ತಾ ಇದ್ದಾರೆ ನೋಡಿ, ಅದಕ್ಕೋಸ್ಕರ ಸ್ವಲ್ಪ ರೋಡ್ ಚಿಕ್ಕದಾಗಿ ಬಿಡುತ್ತೆ. ಈ ತರ ಬ್ಯಾರಿಕೇಡ್ ಹಾಕ್ತಾರೆ ನೋಡಿ, ರೈಟ್ ಸೈಡ್ ಕಾಣಿಸ್ತಾ ಇದೆಯಾ ಬ್ಯಾರಿಕೇಡು? ಆ ತರ ಬ್ಯಾರಿಕೇಡ್ ಹಾಕ್ಬಿಟ್ರೆ ರೋಡ್ ಚಿಕ್ಕದಾಗಿ ಬಿಡುತ್ತೆ. ಒಂದು ಗಾಡಿ ಪಾಸ್ ಆದ್ರೆ ಇನ್ನೊಂದು ಗಾಡಿ ಪಾಸ್ ಆಗಕ್ಕೆ ದಾರಿ ಇರಲ್ಲ. ಅದಕ್ಕೋಸ್ಕರ ಜಾಮ್ ಆಗಿಬಿಡುತ್ತೆ ರೋಡ್. ಇದು ಒಂದ್ಸರಿ ಮೆಟ್ರೋ ಎಲ್ಲ ಕಂಪ್ಲೀಟ್ ಆದ್ರೆ ಕೆಲಸ, ಆರಾಮಾಗಿ ರೋಡ್ ಖಾಲಿ ಇರುತ್ತೆ. ಯಾಕಂದ್ರೆ ಮೆಟ್ರೋದಲ್ಲಿ ಹೋಗೋ ಜನ ಗಾಡಿ ತಗೊಂಡ್ ಬರೋಲ್ಲ ಜಾಸ್ತಿ. ನೋಡಿ, ಒಬ್ರು ಬರೋಕೆ ಒಂದೊಂದು ದೊಡ್ಡ ಕಾರ್ ತಗೊಂಡ್ಬರ್ತಾರೆ. ಏನ್ ಮಾಡೋದು, ಎಲ್ಲಾರ್ದು ಅವ್ರವ್ರ ಕೆಲಸ, ಅವ್ರವ್ರ ಜೀವನ ಎಲ್ಲರೂ ಮಾಡ್ಕೋಬೇಕಲ್ಲ. ಎಲ್ಲರೂ ಒಂದೇ ತರ ಇರಕ್ಕಾಗಲ್ಲ. ನೋಡಿ ಎಷ್ಟು ಖಾಲಿ ಆಗೈತೆ ರೋಡು. ನಾಗವರ ಸಿಗ್ನಲ್ಲು ಮೇಲ್ಗಡೆಯಿಂದ ಹೋದ್ರೆ KR ಪುರಂ, ಕಲ್ಯಾಣ ನಗರ ಆ ಕಡೆ ಹೋಗ್ತೀವಿ. ಈ ಕಡೆ ಅಲ್ಲಿ ಕೆಳಗಡೆ ಬಂದ್ರೆ ನಾಗವರ ಸಿಗ್ನಲ್. ನಾನು ಇಲ್ಲೇ ಲೆಫ್ಟ್ ತಗೊಂಡ್ಬಿಡ್ತೀನಿ, ಸಿಗ್ನಲ್ಗೆ ಹೋಗಲ್ಲ. ಯಾಕಂದ್ರೆ ಇಲ್ಲೇ ಎಲಿಮೆಂಟ್ಸ್ ಮಾಲ್ ಇಂದ ಸ್ವಲ್ಪ ಮುಂದೆಗಡೆನೆ ಅಂತ ಹೇಳವ್ರೆ. ಮಾಲ್ಗಿನ ಮುಂಚೆ ಒಂದು 200 ಮೀಟರ್ಗೆ ಬಂದು ಕಾಲ್ ಮಾಡಿ ಅಂತ ಹೇಳಿದ್ರು. ನೋಡಿ, ಮುಂದೆ ರೈಟ್ ಸೈಡ್ ಹೋಗಿದ್ರೆ ನಾಗವರ ಸಿಗ್ನಲ್. ನಾನು ಲೆಫ್ಟ್ ತಗೊಂಡು ತನಿಸಂದ್ರ ರೋಡು, ಹೆಗಡೆ ನಗರ ರೋಡ್ಗೆ ಹೋಗ್ತಾ ಇದ್ದೀನಿ, ಕನೆಕ್ಟ್ ಆಗುತ್ತೆ. ಎಲಿಮೆಂಟ್ಸ್ ಮಾಲ್ ಮುಂಚೆನೆ ಕಾಲ್ ಮಾಡಂತ ಹೇಳಿದ್ರೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಕಾಲ್ ಮಾಡೋಣ. ಗುರು ನೋಡಿ, ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಬಂದ್ರೆ 10-10:30ಗೆಲ್ಲ ಫುಲ್ ಜಾಮ್ ಇರೋದು. ಯಾಕೋ ಇವತ್ತು ನೋಡಿ ಎಷ್ಟು ಖಾಲಿ ಆಗೈತೆ ರೋಡು. ಲೆಫ್ಟ್ ಸೈಡ್ ಇರೋದು ಮಾನ್ಯತಾ ಟೆಕ್ ಪಾರ್ಕು. ನೋಡಿ MSC ಮಾನ್ಯತಾ ಟೆಕ್ ಪಾರ್ಕು. ಎಷ್ಟು ಫುಲ್ ಜಾಮ್ ಇರೋದು ರೋಡು. ಇವತ್ತು ಯಾಕೋ ಅಷ್ಟೇನು ಜಾಮ್ ಇಲ್ಲ, ಖಾಲಿ ಆಗೈತೆ ರೋಡು. ಗುರುವಾರ ಬೇರೆ ಟ್ರಾಫಿಕ್ ಇರಬೇಕು, ಅಷ್ಟೇನಿಲ್ಲ, ಒಂದು ಲೆಕ್ಕದಲ್ಲಿ ಐತೆ. ಯಾಕೋ ಗೊತ್ತಾಗ್ತಾ ಇಲ್ಲ. ಏನೋ ಇವತ್ತು ರಜೆ ಐತಾ? ಏನು ರಜೆ ಇಲ್ಲ, ಆಫೀಸ್ಗೆ ಹೋಗ್ತಾ ಇದ್ರಲ್ಲ ಜನ. ಅದು ಸ್ವಲ್ಪ ಖಾಲಿನೇ ಐತೆ ರೋಡು. ಅದ್ರಲ್ಲಿ ಬೇರೆ ಈ ಮೆಟ್ರೋ ಮಾಡ್ತಾ ಇದ್ದಾರೆ ನೋಡಿ, ಅದಕ್ಕೋಸ್ಕರ ಸ್ವಲ್ಪ ರೋಡ್ ಚಿಕ್ಕದಾಗಿ ಬಿಡುತ್ತೆ. ಈ ತರ ಬ್ಯಾರಿಕೇಡ್ ಹಾಕ್ತಾರೆ ನೋಡಿ, ರೈಟ್ ಸೈಡ್ ಕಾಣಿಸ್ತಾ ಇದೆಯಾ ಬ್ಯಾರಿಕೇಡು? ಆ ತರ ಬ್ಯಾರಿಕೇಡ್ ಹಾಕ್ಬಿಟ್ರೆ ರೋಡ್ ಚಿಕ್ಕದಾಗಿ ಬಿಡುತ್ತೆ. ಒಂದು ಗಾಡಿ ಪಾಸ್ ಆದ್ರೆ ಇನ್ನೊಂದು ಗಾಡಿ ಪಾಸ್ ಆಗಕ್ಕೆ ದಾರಿ ಇರಲ್ಲ. ಅದಕ್ಕೋಸ್ಕರ ಜಾಮ್ ಆಗಿಬಿಡುತ್ತೆ ರೋಡ್. ಇದು ಒಂದ್ಸರಿ ಮೆಟ್ರೋ ಎಲ್ಲ ಕಂಪ್ಲೀಟ್ ಆದ್ರೆ ಕೆಲಸ, ಆರಾಮಾಗಿ ರೋಡ್ ಖಾಲಿ ಇರುತ್ತೆ. ಯಾಕಂದ್ರೆ ಮೆಟ್ರೋದಲ್ಲಿ ಹೋಗೋ ಜನ ಗಾಡಿ ತಗೊಂಡ್ ಬರೋಲ್ಲ ಜಾಸ್ತಿ.
ನೋಡಿ ಒಬ್ರು ಬರೋಕ್ಕೆ ಒಂದೊಂದು ದೊಡ್ಡ ದೊಡ್ಡ ಕಾರ್ ತಗೊಂಡ್ಬರ್ತಾರೆ. ಏನು ಮಾಡೋದು, ಎಲ್ಲರದು ಅವ್ರವ್ರ ಕೆಲಸ ಅವ್ರವ್ರ ಜೀವನ ಎಲ್ಲರೂ ಮಾಡ್ಕೋಬೇಕಲ್ಲ, ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ. ನೋಡಿ ಎಷ್ಟು ಖಾಲಿ ಆಗೈತೆ ರೋಡು. ನಾಗವರ ಸಿಗ್ನಲ್ಲು ಮೇಲ್ಗಡೆಯಿಂದ ಹೋದರೆ KR ಪುರಮು, ಕಲ್ಯಾಣ ನಗರ ಆ ಕಡೆ ಹೋಗ್ತೀವಿ. ಈ ಕಡೆ ಕೆಳಗಡೆ ಬಂದರೆ ನಾಗವರ ಸಿಗ್ನಲ್ಲು. ನಾನು ಇಲ್ಲೇ ಲೆಫ್ಟ್ ತೊಗೊಂಡ್ಬಿಡ್ತೀನಿ, ಸಿಗ್ನಲ್ಗೆ ಹೋಗಲ್ಲ. ಯಾಕಂದರೆ ಇಲ್ಲೇ ಎಲಿಮೆಂಟ್ಸ್ ಮಾಲಿಂದ ಸ್ವಲ್ಪ ಮುಂದೆ ಕಡೆನೆ ಅಂತ ಹೇಳೋರೆ. ಮಾಲ್ಗಿನ ಮುಂಚೆ ಒಂದು 200 ಮೀಟ್ರಿಗೆ ಬಂದು ಕಾಲ್ ಮಾಡಿ ಅಂತ ಹೇಳಿದ್ರು. ನೋಡಿ ಮುಂದೆ ರೈಟ್ ಸೈಡ್ಗೆ ಹೋಗಿದ್ರೆ ನಾಗವರ ಸಿಗ್ನಲ್ಲು. ನಾನು ಲೆಫ್ಟ್ ತಗೊಂಡು ತಣಿಸಂದ್ರ ರೋಡು, ಹೆಗಡೆ ನಗರ ರೋಡ್ಗೆ ಹೋಗ್ತಾ ಇದ್ದೀನಿ, ಕನೆಕ್ಟ್ ಆಗುತ್ತೆ. ಎಲಿಮೆಂಟ್ಸ್ ಮಾಲ್ ಮುಂಚೆನೇ ಕಾಲ್ ಮಾಡಂತ ಹೇಳಿದ್ದಾರೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಕಾಲ್ ಮಾಡೋಣ. ಪಾಯಿಂಟ್ ಹತ್ರ ಬಂದಿದ್ದೀನಿ, ಲೋಡ್ ಮಾಡ್ತಾ ಇದ್ದಾರೆ ಅಂಕಲ್. ಇಷ್ಟೇ ಮೆಟ್ರಲ್, ಇಷ್ಟೇನಾ ಅಂಕಲ್? ಓಕೆ, ಪಿಕಪ್ ಆಯಿತು, ಸರಿ ಲೋಡಿಂಗ್ ಆಯಿತು ಕಂಪ್ಲೀಟು. ಏನಿಲ್ಲ, ಇಷ್ಟಿರೋದು, ಅದೊಂದೆರಡು ಕೇಬಲ್ ಇರೋದಂತೆ. ಲೋಡ್ ಮಾಡ್ತಾವ್ರೆ. ಟ್ರಿಪ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಕಿಲೋಮೀಟ್ರ್ ಎಷ್ಟೈತೆ ತೋರಿಸ್ತೀನಿ ನಿಮಗೆ. ಕಿಲೋಮೀಟ್ರ್ ನೋಡಿ ಆನ್ ಮಾಡಿ. ಅಮೌಂಟ್ ಬಂದು 350 ಲೋಕಲ್ ಬಾಡಿಗೆ. ಇದು ಕಿಲೋಮೀಟ್ರ್ ಎಷ್ಟೈತೆ ಅಂದರೆ 4.5 ಕಿಲೋಮೀಟ್ರು, 3 ಕಿಲೋಮೀಟ್ರು ಪಿಕಪ್ಪು, 5 1 3 8 ಕಿಲೋಮೀಟ್ರ್ ಟೋಟಲ್ ಇರೋದು. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಡೈರೆಕ್ಟಾಗಿ ಸಿಗೋಣ. ಇದೊಂದು ಟ್ರಿಪ್ ಕಂಪ್ಲೀಟ್ ಮಾಡೋಣ. ಡೀಸೆಲ್ ಬೇರೆ ಖಾಲಿ ಆಗೈತೆ. 1000 ರೂಪಾಯಿ ಪೋಟ್ರವ್ರು ಕೊಡಬೇಕು. ಇವತ್ತು ದುಡ್ದಿರೋದೆಲ್ಲ ಇಲ್ಲೇ ಆಗುತ್ತೆ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಗುರು ಫೈನಲಿ ಡ್ರಾಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಇವಾಗ ಟೈಮ್ ಬಂದು 10 ಗಂಟೆ 46 ನಿಮಿಷ ಆಗೈತೆ. 15 ನಿಮಿಷದಲ್ಲಿ ಬಂದ್ಬಿಟ್ಟೆ. ಅನ್ಲೋಡ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೆ ನೋಡಿ. ಇವಾಗ ಜಸ್ಟ್ ಸ್ಟಾಪ್ ಮಾಡಿದೆ. ಬನ್ನಿ ತೋರಿಸ್ತೀನಿ ನೋಡಿ ನಿಮಗೆ. ಇದು ಮದುವೆ ಪ್ಯಾಲೇಸ್, ಇದು ಸಾರಿ ಎಂಬೆಸಿ ಪ್ಯಾಲೇಸ್ ಅಂತೆ, ಇಬಿಸು ಪ್ಯಾಲೇಸು. ಬಂದಿದ್ದೀನಿ, ಹಿಂದೆಗಡೆ ಮೆಟ್ರೋ ಅನ್ಲೋಡ್ ಮಾಡ್ತಾ ಇದ್ದಾರೆ. ಆಯಿತು, ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಯಿತು. ಮತ್ತು ಯಾವ್ದಾದ್ರು ನೆಕ್ಸ್ಟ್ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ಎಲ್ಲಿ ಸಸ್ಪೆಂಡ್ ಆಗುತ್ತೋ ಐ ಡಿ ಗೊತ್ತಿಲ್ಲ, ಪೋರ್ಟ್ರ್ ಐ ಡಿ. ಯಾಕಂದರೆ 1000 ರೂಪೀಸ್ ಕೊಡ್ಬೇಕು ನಾನು ಪೋರ್ಟ್ರವ್ರಿಗೆ. ಅಮೌಂಟ್ ನೋಡಿ 353 ರೂಪಾಯಿ ಕ್ಯಾಶ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಮತ್ತು ಯಾವುದಾದ್ರು ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ಫಸ್ಟ್ ಡ್ಯೂಟಿ ಟ್ರಿಪ್ ಎಂಡ್ ಮಾಡ್ತಿದ್ದಂಗೆ ಇನ್ನೊಂದು ಪೋರ್ಟ್ರಲ್ಲಿ ಇನ್ನೂ 5 ನಿಮಿಷ ಆಗಿರಲಿಲ್ಲ ಟ್ರಿಪ್ ಎಂಡ್ ಮಾಡಿ, ಆವಾಗಲೇ ಇನ್ನೊಂದು ಡ್ಯೂಟಿ ಬಂದೈತೆ. ತಣಿಸಂದ್ರ ಪಿಕಪ್ಪು, HAL ಸೆಕೆಂಡ್ ಸ್ಟೇಜ್ ಡ್ರಾಪ್ ಇರೋದು. ಟೋಟಲ್ಲು ಒಂದು 15 ಕಿಲೋಮೀಟ್ರ್ 16 ಕಿಲೋಮೀಟ್ರ್ ಇರಬೇಕಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ, 1.5 ಕಿಲೋಮೀಟ್ರ್ ಪಿಕಪ್ ಇದೆ, ತೋರಿಸ್ತೀನಿ ನೋಡಿ ನಿಮಗೆ. 697 ರೂಪಾಯಿ ಅಮೌಂಟು. ಆನ್ಲೈನ್ ಬಂದಿದ್ರೆ ಚೆನ್ನಾಗಿರೋದು ಗುರು, 0 ಆಗಿಬಿಡ್ತಿತ್ತು ನಂದು ಅಮೌಂಟು. ಪಿಕಪ್ ನೋಡಿ 1.5 ಕಿಲೋಮೀಟ್ರ್ ಇದೆ. ಡ್ರಾಪ್ ಬಂದು ಡ್ರಾಪ್ ದಿ ಲೀಲಾ ಪ್ಯಾಲೇಸ್ ಬೆಂಗಳೂರು ಗಾರ್ಡನ್ ಸಿಟಿ. ಲೀಲಾ ಪ್ಯಾಲೇಸ್ ಡ್ರಾಪ್ ಇರೋದು HAL. ಬನ್ನಿ ಹೋಗೋಣ ಪಿಕಪ್ ಹತ್ರ. ಕಾಲ್ ಮಾಡಿದೆ, ಕಸ್ಟಮರ್ ಕಾಲ್ ಪಿಕ್ ಮಾಡಲಿಲ್ಲ, ಕಟ್ ಮಾಡಿದ್ರು. ಬನ್ನಿ ಡೈರೆಕ್ಟಾಗಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಗುರು ನೋಡಿ, ಲೀಲಾ ಪ್ಯಾಲೇಸು, ಇಲ್ಲಿನೂ ಲೀಲಾ ಇರೋದು. ಲೀಲಾ ಪ್ಯಾಲೇಸು ಒಳಗಡೆ ಪಿಕಪ್ಗೆ ಹೋಗ್ತಾ ಇದ್ದೀನಿ ಅಂಡರ್ ಗ್ರೌಂಡಲ್ಲಿ. ನೋಡಿ ಎಷ್ಟು ಕಡೆ ಇವರು ಚೆಕ್ ಇನ್ ಮಾಡ್ತಾರಂದ್ರೆ, ಇಲ್ಲ ಅಂದ್ರೆ ಒಂದು 5 ಕಡೆ ಚೆಕ್ ಇನ್ ಮಾಡಿದ್ದಾರೆ. ಇವಾಗ ಒಳಗಡೆ ಬರ್ಬೇಕಂದ್ರೆ ಡೆಡ್ ಎಂಡ್ ಹೋಗಿ ಅಲ್ಲಿ ಮತ್ತೆ ಸೆಕ್ಯೂರಿಟಿ ಇರ್ತಾರೆ, ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ರು. ಯಾರದಾರೋ ಯಾರೋ ಇಲ್ಲೋ ಗೊತ್ತಿಲ್ಲ. ನೋಡೋಣ, ಹೋಗ್ತಾ ಇದ್ದೀನಿ ಪಿಕಪ್ಗೆ. ಇಲ್ಲೊಬ್ರು ಇದ್ದಾರೆ ಸೆಕ್ಯೂರಿಟಿ, ಅವ್ರ ಹತ್ರ ಮಾತಾಡಬೇಕು. ಬನ್ನಿ ಪಿಕಪ್ ಹತ್ರ ಹೋಗಿ ಸಿಗೋಣ. ಗುರು ಫೈನಲಿ ಇವಾಗ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಟೈಮ್ ಬಂದು 11:30. ಮಿನಿಮಮ್ ಒಂದು ಅರ್ಧ ಗಂಟೆ 45 ನಿಮಿಷ ವೇಟ್ ಮಾಡಿಸಿದ್ರು. ಬರೀ 20 ಕ್ರಿಯೇಟ್ಸ್ ಇದೆ, ಪ್ಲಾಸ್ಟಿಕ್ ಕ್ರಿಯೇಟ್ಸು. ಅದನ್ನ ಹಾಕೊಂಡು ಹೋಗ್ತಾ ಇದ್ದೀನಿ ಲೀಲಾ ಪ್ಯಾಲೇಸ್ಗೆ. ಡ್ರಾಪ್ ಇರೋದು HAL ಹತ್ರ. 20 ಕಿಲೋಮೀಟರ್ ಇದೆ, 1 ಅವರ್ 15 ನಿಮಿಷ ತೋರಿಸ್ತಾ ಇದೆ. ಅಲ್ಲಿ ಹೋದ್ಮೇಲೆ ಅದು ಒಂದು 20 ಕ್ರೇಟ್ಸು ಅನ್ಲೋಡ್ ಮಾಡಿ ಅದ್ರದ್ದು ಏನಿದೆಯೋ 100-200 ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ, ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟಾಗಿ. ಫ್ರೆಂಡ್ಸ್ ನೋಡಿ, ನಿಮ್ಗೆ ಏನೋ ಒಂದು ವಿಷಯ ಹೇಳ್ಬೇಕಿತ್ತು. ಅದೇನಪ್ಪ ಅಂದರೆ, ಪೋರ್ಟ್ರವರು ಇನ್ಸೆಂಟಿವ್ ಕೊಟ್ಟಿದ್ದಾರೆ ನನಗೆ ಇವತ್ತು. ಏನು ಇನ್ಸೆಂಟಿವ್ ಗೊತ್ತಾ? 5 ಡ್ಯೂಟಿ ಮಾಡಿದ್ರೆ 150 ರೂಪಾಯಿ ಅಂತೆ. 7 ಡ್ಯೂಟಿ ಮಾಡಿದ್ರೆ 7 ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ 300 ರೂಪಾಯಿ ಅಂತೆ. ನೋಡಿ, ಒಂದು ಡ್ಯೂಟಿ ಮಾಡೋಕ್ಕೆ 3 ಅವರ್ ಕೊಟ್ಟವ್ರೆ ಇವರು. 1 ಅವರ್ ಪಿಕಪ್ ಅಂತೆ, 1 ಅವರ್ ಡ್ರಾಪ್ ಅಂತೆ, 1 ಅವರ್ ನಾವು
ಪಿಕಪ್ ಇಂದ ಡ್ರಾಪ್ ಸ್ಟೇಷನ್ಗೆ ಹೋಗಕ್ಕೆ ಸ್ಟಾಪ್ ಹೋಗಕ್ಕೆ 1 ಅವರ್. ಟೋಟಲ್ 3 ಅವರ್ 1 ಅವರ್ ಡ್ಯೂಟಿಗೆ. ಎಷ್ಟು ಡ್ಯೂಟಿ ಮಾಡ್ತೀರಾ ನೀವು ಲೆಕ್ಕ ಹಾಕೊಳ್ಳಿ. ಯಾವ್ದಾದ್ರು ದೊಡ್ಡ ಡ್ಯೂಟಿ ಬಂದ್ಬಿಟ್ರೆ, ದೊಡ್ಡ ಡ್ಯೂಟಿ ಬಂದ್ರೆ ಒಂದು 25-30 ಕಿಲೋಮೀಟರ್ ಹೋಗೋ ಡ್ಯೂಟಿ ಬಂದ್ರೆ ಮಿನಿಮಮ್ 4 ಅವರ್ ಬೇಕು. ಯಾಕಂದ್ರೆ 1.5 ಅವರು ಇಲ್ಲಿಂದ ಪಿಕಪ್ ಪಾಯಿಂಟ್ ಇಂದ ಡ್ರಾಪ್ ಪಾಯಿಂಟ್ ಹೋಗೋಕೆ 1.5 ಅವರ್ ಬೇಕು. ನೋಡಿ ಲೆಕ್ಕ ಹಾಕೊಳ್ಳಿ. ಆಗ್ಲಾರ್ದು ಕೈಯಿಂದ ಆಗ್ಬಾರ್ದು ಅಂತದ್ ಮಾಡಕ್ಕೆ ಇನ್ಸೆಂಟಿವ್ ಕೊಡ್ತಾರೆ ಇವರು. ಲೆಕ್ಕ ಹಾಕೊಳ್ಳಿ ನೀವೇ. 150 ರೂಪಾಯಿಗೆ 5 ಡ್ಯೂಟಿ ಮಾಡ್ಬೇಕಂತೆ. ಯಾನ್ ಮಾಡ್ತಾನೆ ಗುರು ಅವನು? ಆಗತ್ತಾ? ಮಾಡಕ್ಕಾಗತ್ತಾ ಇಂಥ ಟ್ರಾಫಿಕ್ ಅಲ್ಲಿ? ಏನ್ ಬಿಡಿ, ಅದು ಹಳ್ಳಿಲಿ ಇದೀವಿ, ರೋಡ್ ಎಲ್ಲ ಖಾಲಿ ಇರ್ತವೆ, ಆರಾಮಾಗಿ ಮಾಡ್ಬೋದು ಅಂದ್ರೆ ಒಂದ್ ಮಾತು. 150 ರೂಪಾಯಿಗೆ 5 ಡ್ಯೂಟಿ ಮಾಡ್ಬೇಕಂತೆ. ಯಾವನ್ ಹೇಳಿದ್ರಿ ಇದೆಲ್ಲ? ಇದು ಬೇಕಾ ನಮ್ಗೆ? ನೋಡಿ, ಸುಮ್ನೆ ದುಡ್ಕೊಂಡ್ ತಿನ್ನಕ್ ಏನಾದ್ರೇನು, ಸುಮ್ನೆ ಮಾಡೋದಷ್ಟೇ. ಮನೆ ಬರೋಲ್ಲಿದ್ರೆ ಎಷ್ಟಿರುತ್ತೋ ಅಷ್ಟು ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ. ಅದೇ ತಿಳಿಸ್ಬೇಕಿತ್ತು, ಅದಕ್ಕೋಸ್ಕರ ಹೇಳಿದ್ದೆ ಅಷ್ಟೇ, ಇನ್ನೇನಿಲ್ಲ. ನನಗದೇ ಒಂಥರ ತಲೆ ಗುಂಗಿಡಿದ್ಬಿಟ್ಟೈತೆ. 5 ಡ್ಯೂಟಿ ಮಾಡ್ಬೇಕಂತೆ 150 ರೂಪಾಯಿ ಕೊಡ್ತಾನಂತೆ. 7 ಡ್ಯೂಟಿ ಮಾಡಿದ್ರೆ 300 ರೂಪಾಯಿ ಅಂತೆ. ದಿನಕ್ಕೆ 7 ಡ್ಯೂಟಿ ಮಾಡಕ್ಕಾಗುತ್ತೆ? ಲೆಕ್ಕ ಹಾಕೊಳ್ಳಿ ನೀವು. ಕಾರಲ್ಲಾದ್ರೆ ಏನೋ ಮಾಡ್ಬೋದು, ಕ್ಯಾಬಲ್ಲಿ ಅವರು ಪಾಪ ಎಷ್ಟು ಕಷ್ಟಪಡ್ತಾರೆ ಅಷ್ಟು ಕಷ್ಟಪಡ್ತಾರೆ ನಮ್ಮ ಕ್ಯಾಬ್ ಡ್ರೈವರ್ಸ್. ನಮಗೆ 3 ಅವರ್ ಕೊಟ್ಟಿರ್ತಾರೆ. 1 ಅವರು ಪಿಕಪ್ ಸ್ಟಾಪ್ ಹೋದ್ರೆ 1 ಅವರ್ ಬೇಕಂತೆ ಪಿಕಪ್ ಮಾಡ್ಕೊಳಕ್ಕೆ, ಲೋಡಿಂಗ್ ಮಾಡ್ಕೊಳಕ್ಕೆ. ಡ್ರಾಪ್ ಪಾಯಿಂಟ್ ಹತ್ರ ಹೋದ್ಮೇಲೆ ಡ್ರಾಪ್ ಮಾಡಕ್ಕೆ 1 ಅವರ್ ಅಂತೆ. 2 ಅವರ್ ಅಲ್ಲೇ ಹೋಯ್ತು. ಏನ್ ಬುದ್ಧಿ ಆಯ್ತು ಇಲ್ಲೋ ಇವ್ರಿಗೆ, ಕೊಟ್ರವ್ರಿಗೆ ಅದನ್ನೇ ತಿಳಿತಾ ಇಲ್ಲ ನನಗೂ. ನೋಡಿ, 15 ಕಿಲೋಮೀಟರ್ ಹೋಗಕ್ಕೆ 1 ಅವರ್ ತೋರಿಸ್ತಾ ಇದೆ ಇಲ್ಲಿ ಇವಾಗ. ಇವತ್ತು ಗುರುವಾರ, ಅದೇ ಸೋಮವಾರ ಆಗ್ಬಿಟ್ರೆ ಇನ್ನೂ ಜಾಸ್ತಿ ಟ್ರಾಫಿಕ್. ಏನು ಎಂತ. ಬನ್ನಿ, ಡ್ರಾಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲೊಂದು ಸ್ವಲ್ಪ ಎಲ್ಲೊಂದು ನಿಂತ್ಕೊಂಡು ಸ್ವಲ್ಪ ಜ್ಯೂಸ್ ಗೀಸು ಇಲ್ಲ ಸ್ವಲ್ಪ ನಾಷ್ಟ ಏನಾದ್ರು ಮಾಡ್ಕೊಂಡು ಹೋಗೋಣ. ಯಾಕಂದ್ರೆ ಬೆಳಿಗ್ಗೆ ಬೇಗನೆ ಬಂದಿದ್ದೀನಿ, ಯಾವ್ದಾದ್ರು ಡ್ಯೂಟಿ ಸಿಗುತ್ತೆ ಅಂತ. ಯಾವುದು ಬಂದಿಲ್ಲ, ಟಿಫಿನ್ ಮಾಡಿಲ್ಲ, ಏನಿಲ್ಲ. ನೋಡೋಣ, ಅಲ್ಲೇ ಮಾಡೋಣ ಎಲ್ಲಾದ್ರೂ ಹೋಗಿ. ಇವಾಗ ಟೈಮ್ ಬಂದು 1 ಗಂಟೆ 15 ನಿಮಿಷ. ಅಲ್ಲಿಂದ ಏನು ತಣಿಸಂದ್ರೆಯಿಂದ ಹಾಕೊಂಡ್ಬಂದಿದ್ದೆ ಬಾರ್ಜಿ ಸಿಟಿಯಿಂದ ಕ್ರೇಟ್ಸು. ಅದನ್ನ ಲೀಲಾ ಪ್ಯಾಲೇಸು HLಗೆ ಡ್ರಾಪ್ ಮಾಡಿದೆ. ನೋಡಿ, ಅದನ್ನ ಡ್ರಾಪ್ ಮಾಡ್ತಿದ್ದಂಗೆ ಒಂದು 5 ನಿಮಿಷಕ್ಕೆ ಡ್ಯೂಟಿ ಬಂತು. ವಿಡಿಯೋ ಮಾಡಕ್ಕೆ ಕೊಡಲಿಲ್ಲ ಒಳಗಡೆ ಡ್ರಾಪ್ ಮಾಡ್ಬೇಕಾದ್ರೆ. ಅಷ್ಟರಲ್ಲೇ ಪೋರ್ಟ್ರಲ್ಲಿ ಏನೋ ಡ್ಯೂಟಿ ಬಂದೈತೆ 500 ರೂಪಾಯಿಗೆ. ಎಲ್ಲಿ ನಾನಿರೋದು ಹೆಬ್ಬಾಳ, ಸಾರಿ HL ಇರೋದು, ಡ್ರಾಪ್ ಬಂದು ಹೆಬ್ಬಾಳಕ್ಕಿರೋದು. ಪಿಕಪ್ ಎಷ್ಟಿದೆ ಗೊತ್ತಾ ನಿಮಗೆ? 9 ಕಿಲೋಮೀಟರ್ ಪಿಕಪ್ ಕೊಟ್ಟಿದ್ದಾನೆ. ನೋಡಿ, ಕಾಣಿಸ್ತಾ ಇದೆಯಾ? ಕಾಣಿಸ್ಬೇಕು ನಿಮಗೆ. ನೋಡಿ, 7.9 ಕಿಲೋಮೀಟ್ರ್, 8 ಕಿಲೋಮೀಟರ್ ಪಿಕಪ್ ಇದೆ. ಈ ಥರ ಪಿಕಪ್ ಕೊಟ್ಟು 500 ರೂಪಾಯಿಗೆ ಹೋಗಿ ಅಂದರೆ ಮತ್ತೆ ಅದರಲ್ಲಿ ಬೇರೆ ಕಮಿಷನ್ ಕಟ್ ಆಗುತ್ತೆ. ಇಲ್ಲಿ ಕಸ್ಟಮರ್ ಕಾಲ್ ಮಾಡ್ತೀನಿ, ಮಾತಾಡೋಣ ಏನಂತಾರೆ ನೋಡೋಣ. ಅದನ್ನು ಕೊನೆಗೂ ಕ್ಯಾನ್ಸಲ್ ಮಾಡಿಸಿದೆ ಡ್ಯೂಟಿನ. 9 ಕಿಲೋಮೀಟರ್ ಪಿಕಪ್ ಇದೆ, ಅರ್ಧ ಗಂಟೆ ಇದೆ. ಕಸ್ಟಮರ್ ನೋಡಿದರೆ ನೀವು ಯಾಕೆ ಅಕ್ಸೆಪ್ಟ್ ಮಾಡಿದ್ರಿ ಅಂತ ಹೇಳ್ತಾರೆ. ಆಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನಮಗೆ ಕೋರ್ಟ್ರವರು ಫೈನ್ ಹಾಕ್ತಾರೆ. ಫೈನ್ ಏನೋ ಸಸ್ಪೆಂಡೇ ಮಾಡಿಬಿಡ್ತಾರೆ ಐಡಿನ. ಅದರಲ್ಲಿ ಬೇರೆ ಕ್ಯಾನ್ಸಲೇಷನ್ನು ಪರ್ಸೆಂಟೇಜ್ 6 ಆಗೈತೆ ಇವಾಗ. ಇನ್ನೊಂದು 3 ಆದರೆ 9 ಆದರೆ 2 ದಿನ ಸಸ್ಪೆಂಡು ID. ಏನೋ ತಿಳಿತಾ ಇಲ್ಲ, ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ. ಇರಲಿ, ಇವಾಗಾದರೂ ಆಫ್ ಮಾಡಿದ್ದೀನಿ, ಲಾಗೌಟ್ ಮಾಡಿದ್ದೀನಿ, ಲಾಗಿನ್ ಮಾಡಿಲ್ಲ ಇನ್ನೂ. ಆನ್ಲೈನ್ ಬಂದಿಲ್ಲ, ಆಫ್ಲೈನಲ್ಲೇ ಇದೆ ಇನ್ನೂ. ನೋಡೋಣ. ನೋ ಬ್ರೋಕರ್ ಅಂತೂ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಯಾವುದೂ ಡ್ಯೂಟಿ ಬಂದಿಲ್ಲ ಇನ್ನೂ, ಆನಲ್ಲೇ ಐತೆ. ಅಂಕಲ್ ಡೆಲಿವರಿ ಇಲ್ಲ ಇದೆ. ಬಾಡಿಗೆ ಆದರೆ 8 ಕಿಲೋಮೀಟರ್ 9 ಕಿಲೋಮೀಟರ್ ಪಿಕಪ್ ಇದೆ. ಅದು ಕೂಡ ಹೋಗಕ್ಕೆ ಆಗ್ತಾ ಇಲ್ಲ. ಬರೀ 200-300 ರೂಪಾಯಿ ಬಾಡಿಗೆ ಬರ್ತಾ ಇದೆ. ನೋಡೋಣ, ಯಾವುದಾದ್ರೂ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ಮತ್ತೆ 700 ರೂಪಾಯಿ ಆಗಿತ್ತು, 300 ರೂಪಾಯಿ ಅದು ಕ್ರೇಟ್ ನೀವೇ ಇಳಿಸ್ಕೊಂಬಿಡಿ, ಇನ್ನೂ 300 ಹಾಕಿ ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳ್ಬಿಟ್ಟು ಅದನ್ನು ಹಾಕೊಂಡು ನಾನೇ ಅನ್ಲೋಡ್ ಮಾಡಿದೆ. 300 ರೂಪಾಯಿ ಎಕ್ಸ್ಟ್ರಾ ಮಾಡಿ 1000 ರೂಪಾಯಿ ಹಾಕಿದ್ರು. ಬನ್ನಿ, ಯಾವುದಾದ್ರು ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಸ್ವಲ್ಪ ಊಟ ಮಾಡಬೇಕು, ಊಟ ಮಾಡ್ಕೊಂಡು ಮತ್ತೆ ಆನ್ಲೈನ್ ಬರೋಣ. ಏನಲ್ಲಿ ಅದು ಕ್ಯಾನ್ಸಲ್ ಆಗಿ ಒಂದು 5 ನಿಮಿಷಕ್ಕೆ ಇನ್ನೊಂದು ಆರ್ಡರ್ ಬಂತು. ಆನ್ಲೈನ್ ಆಗಿಬಿಟ್ಟೆ ಹಂಗೆ, ಯಾಕಂದರೆ ಊಟ ಅಲ್ಲೇ ಎಲ್ಲಾದರೂ ಮಾಡ್ಕೊಳಕ್ಕಾಗುತ್ತೆ ಅಂತ. ನೋಡೋಣ ಅಂತ ಆನ್ ಮಾಡಿದೆ. ಅಷ್ಟರಲ್ಲೇ ಡ್ಯೂಟಿ ಬಂದೈತೆ. ಕೋಟ್ರಲ್ಲೇ ಬಂದಿರೋದು. ದೊಮ್ಲೂರು ಪಿಕಪ್ ಇರೋದು, 2 ಕಿಲೋಮೀಟರ್ ಇದೆ ಪಿಕಪ್ಪು. ದೊಮ್ಲೂರು ಪಿಕಪ್ಪು, ಸದಾಶಿವನಗರ ಡ್ರಾಪ್ ಇರೋದು. ಬನ್ನಿ ತೋರಿಸ್ತೀನಿ ನೋಡಿ ನಿಮಗೆ. ಅಕ್ಸೆಪ್ಟ್ ಮಾಡಿದ್ದೀನಿ ಡ್ಯೂಟಿ. ಅಮೌಂಟ್ ಬಂದು 740 ರೂಪಾಯಿ ಆನ್ಲೈನು. ಖುಷಿ ಆಯಿತು ಆನ್ಲೈನ್ ಆಗಿದ್ದಕ್ಕೆ. ಪಿಕಪ್ ಪಾಯಿಂಟ್ ಬಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಇದೆ. ಇರಲಿ, ಎಷ್ಟಾದರೂ ಇರಲಿ, ಹೋಗೋಣ. ಬನ್ನಿ, ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಕಸ್ಟಮರ್ ಕಾಲ್ ಮಾಡಿದ್ದೆ, ಬರ್ತಾ ಇದ್ದೀನಿ ಅಂತ ಹೇಳಿದೆ. ಆಯ್ತು ಬನ್ನಿ ಸರ್ ಅಂತ ಹೇಳಿದ್ದಾರೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಕೊನೆಗೂ
ಪಿಕಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಟೈಮ್ ಬಂದು 1 ಗಂಟೆ 40 ನಿಮಿಷ. ಹಿಂದೆಗಡೆ ಪೆಟ್ರೋಲ್ ಲೋಡ್ ಮಾಡ್ತಾ ಇದ್ದಾರೆ. ಹಾಸ್ಪಿಟಲ್ದು ಬಾಕ್ಸ್ ಇರೋದು, ಮೆಡಿಕಲ್ ಬಾಕ್ಸ್ ಇರಬೇಕು ನೋಡಿ, ತೋರಿಸ್ತೀನಿ ನಿಮಗೆ. ಪೆಟ್ರೋಲ್ ಬಾಕ್ಸ್ ಲೋಡ್ ಮಾಡ್ತಾ ಇದ್ದಾರೆ. ಎಲ್ಲ ಬಾಕ್ಸ್ ಲೋಡ್ ಮಾಡಿಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡಿಬಿಡೋಣ. ಅಷ್ಟೊತ್ತಿಗೆ ಆನ್ಲೈನ್ ನೋಡಿ, ಪೇಮೆಂಟು ಆನ್ಲೈನು 740 ರೂಪಾಯಿ. ಟ್ರಿಪ್ ಸ್ಟಾರ್ಟ್ ಮಾಡೋಣ. ಎಷ್ಟು ಕಿಲೋಮೀಟ್ರ್ ಐತೆ? ಅಂದಾಜು ಒಂದು 20 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಇದೆ. ಹೆಂಗೋದು 15 ಕಿಲೋಮೀಟ್ರು. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಸಾರಿ, ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಬರೀ ಪಿಕಪ್ಪೇ ಬರುತ್ತೆ ಬಾಯಲ್ಲಿ. ಹಿಂದೆಗಡೆ ಲೋಡ್ ಆಗ್ತೈತೆ, ಮೆಟ್ರೋಲ್ ಲೋಡ್ ಆಗಲಿ, ಬಿಲ್ ಬೇರೆ ಕೊಟ್ಟವ್ರೆ. ಬನ್ನಿ ಡೈರೆಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಊಟ ಬೇರೆ ಮಾಡಬೇಕು, ಇಲ್ಲಿ ಎಲ್ಲಾದ್ರೂ ನೋಡ್ಕೊಳ್ಳೋಣ. ಲೋಡಿಂಗ್ ಕಂಪ್ಲೀಟ್ ಆಗೈತೆ. ಹಗ್ಗದಕ್ಕೀಗ ಕಟ್ಟಿ ಫುಲ್ಲು ಇದು ಮಾಡಿದ್ದೀನಿ. ಯಾಕಂದರೆ ತಾಡ್ಪಲ್ ಇಲ್ಲಲ್ವಾ ಹಿಂದೆ ಹಾಕಕ್ಕೆ, ಅದಕ್ಕೋಸ್ಕರ ಇದನ್ನೇ ಕಟ್ಟಿರೋದು. ಯಾರಾದರೂ ಸಿಗ್ನಲಲ್ಲಿ ನಿಂತ್ಕೊಂಡ್ರೆ ಎತ್ಕೊಂಡ್ರೆ ಕಷ್ಟ. ಯಾರು ಕಸ್ಟಮರ್ ನನ್ನ ಜೊತೆಗೆ ಬಂದಿಲ್ಲ. ಅವರು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ 13 ಕಿಲೋಮೀಟ್ರ್ ಇದೆ. ಈ ಕಡೆ ರೋಡ್ ಹೋದರೆ ಸೋನಿ ಸಿಗ್ನಲ್ಲು ಕೋರಮಂಗಲ, ಈ ಕಡೆ ಹೋದರೆ ದೊಮ್ಲೂರು. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟ್ ಆಗಿ. ಫ್ರೆಂಡ್ಸ್, ಕೊನೆಗೂ ಡ್ರಾಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಹಾಸ್ಪಿಟ್ಲ್ ಇದು ಕೂಡ ಸೆಸ್ನಾ ಲೈಫ್ ಸ್ಟೈಲ್ ಅಂತ. ಬಂದು ಹಿಂದಗಡೆ ಮೆಟ್ರೋಲ್ ಅನ್ಲೋಡ್ ಮಾಡ್ತಾ ಇದ್ದಾರೆ. ಟ್ರಿಪ್ ಕೂಡ ಎಂಡ್ ಮಾಡಿದೆ. ಅಷ್ಟರಲ್ಲೇ ಅಂಕಲ್ ಡೆಲಿವರಿಲಿ ಯಾವುದಾದ್ರೂ ಡ್ಯೂಟಿ ಇದೆ ಅಂತ ನೋಡಿದೆ. ಬಟ್ ಎಲ್ಲ ದೂರ ಇದೆ. ಕಿಲೋಮೀಟ್ರ್ 5 ಕಿಲೋಮೀಟ್ರು 7 ಕಿಲೋಮೀಟ್ರ್ ಪಿಕಪ್ ಇದಾವೆ ಡ್ಯೂಟಿ. ಬಟ್ ಪಿಕಪ್ ದೂರ ಇದ್ರಿಂದ ಆಕ್ಸೆಪ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಯಾವುದೋ ಡ್ಯೂಟಿ. ಅಂಕಲ್ ಡೆಲಿವರಿಲಿ ಒಂದು ಬಂದಿತ್ತು, ಸಾರಿ ಪೋರ್ಟ್ರಲ್ಲಿ ಆಕ್ಸೆಪ್ಟ್ ಮಾಡಿಲ್ಲ. ನಾನು ಆಫ್ಲೈನ್ ಮಾಡಿದ್ದೀನಿ, ಇವಾಗ ಆನ್ಲೈನ್ ಮಾಡ್ತೀನಿ. ಟ್ರಿಪ್ ಎಂಡ ಫುಲ್ಲು ಅನ್ಲೋಡ್ ಮಾಡಿದ ತಕ್ಷಣ ಆನ್ಲೈನ್ ಬರೋಣ. ಯಾಕಂದರೆ ಇವರು ಅನ್ಲೋಡ್ ಮಾಡೋಕ್ಕೆ ಲೇಟ್ ಮಾಡಿದ್ರೆ ಮತ್ತೆ ಅಲ್ಲಿ ಕಸ್ಟಮರ್ ಪಿಕಪ್ ಮಾಡೋರು ಕಾಲ್ ಮಾಡ್ತಾರೆ. ಅದಕ್ಕೋಸ್ಕರ ಇನ್ನೊಂದು 10 ನಿಮಿಷ ಬಿಟ್ಟು ಮತ್ತೆ ಆನ್ಲೈನ್ ಬರೋಣ. ಈ ಕಡೆ ಹೋದರೆ ಯಶವಂತಪುರ, ಈ ಕಡೆ ಸ್ಯಾಂಕಿ ರೋಡು ಹೆಬ್ಬಾಳ ಹೋದರೆ ಇಲ್ಲಿರೋದು ನಾನು. ಹಾಯ್ ಫ್ರೆಂಡ್ಸ್, ಅದು ಡ್ಯೂಟಿ ಆನ್ಲೈನ್ ಡ್ಯೂಟಿ ಏನಿತ್ತು ಅದು ಕಂಪ್ಲೀಟ್ ಮಾಡೋ ಅಷ್ಟರಲ್ಲೇ ಇನ್ನೊಂದು ಪೋರ್ಟ್ರಲ್ಲೇ ಬಂತು ಡ್ಯೂಟಿ. ಆಕ್ಸೆಪ್ಟ್ ಮಾಡಿದ್ದೀನಿ. ಯಾಕೋ ಇವತ್ತು ಡ್ಯೂಟಿ ಚೆನ್ನಾಗಿ ಬೀಳ್ತಾ ಇದ್ದಾವೆ, ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾವೆ ಡ್ಯೂಟಿ. ಅದನ್ನ ಕಂಪ್ಲೀಟ್ ಮಾಡಿ ಒಂದು 5 ನಿಮಿಷ ಹೊರಗಡೆ ಬಂದು ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ಇನ್ನೊಂದು ಡ್ಯೂಟಿ ಬಂತು 819 ರೂಪಾಯಿದು. 819 ರುಪೀಸ್ ಅಮೌಂಟ್ ಬಂದಿದ್ದು. 2 ಸ್ಟಾಪ್ ಇದೆ. ಒಂದು ಫಸ್ಟ್ ಸ್ಟಾಪ್ ಬಂದು ದೊಡ್ಡನಕುಂದಿ, ಎರಡನೇದು ಮುನೇಕೊಳಲ ಮಾರತಳ್ಳಿ. 2 ಸ್ಟಾಪ್ ಇದೆ. ಇವಾಗ ಪಿಕಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಪಿಕಪ್ ಬಂದು 5 ಕಿಲೋಮೀಟರ್ ಕೊಟ್ಟಿದ್ದಾನೆ ಗುರು. 20 ನಿಮಿಷ 5 ಕಿಲೋಮೀಟರ್ಗೆ ಹೋಗ್ತಾ ಇದ್ದೀನಿ. ಕಾಲ್ ಮಾಡಿದ್ದೆ ಕಸ್ಟಮರ್, ಸರ್ 20 ನಿಮಿಷ ಆಗುತ್ತೆ, ಯಾಕಂದರೆ ಪಿಕಪ್ ಪಾಯಿಂಟ್ 5 ಕಿಲೋಮೀಟರ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗುತ್ತೆ, ಟ್ರಾಫಿಕ್ ಬೇರೆ ಇದೆ ಅಂತ ಹೇಳಿದೆ. ಆಯಿತು ಬನ್ನಿ ಸರ್, ವೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಖುಷಿ ಆಗುತ್ತೆ ಈ ಥರ ಕಸ್ಟಮರ್ ಇದ್ರೆ. ಒಬ್ಬೊಬ್ರು ಇರ್ತಾರೆ, ನೀವು ಯಾಕೆ ಅಕ್ಸೆಪ್ಟ್ ಮಾಡಕ್ಕೆ ಹೋದ್ರಿ, ಬೆಳಿಗ್ಗೆ ನೋಡಿದ್ರಲ್ವಾ, ಬೆಳಿಗ್ಗೆ ಡ್ಯೂಟಿಲಿ ನೀವು ಯಾಕೆ ಅಕ್ಸೆಪ್ಟ್ ಮಾಡಕ್ಕೆ ಹೋದ್ರಿ, ನೀವು ಅಕ್ಸೆಪ್ಟ್ ಮಾಡಬಾರ್ದಿತ್ತು, ನೀವೇ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಾವು ಮಾಡಲ್ಲ, ಆ ಥರ ಮಾತಾಡ್ತಾರೆ. ನಾವು ಕ್ಯಾನ್ಸಲ್ ಮಾಡಿದ್ರೆ 6 ಅವರ್ ನಾವು ID ಸಸ್ಪೆಂಡ್ ಆಗುತ್ತೆ 6 ಅವರ್ವರೆಗೂ. ಅವರಾಗಿ ಕ್ಯಾನ್ಸಲ್ ಮಾಡಿದ್ರೆ ಆರಾಮಾಗಿ ನಮ್ಮ ಮತ್ತೆ ಬೇರೆ ಡ್ಯೂಟಿ ಮಾಡ್ಕೋಬಹುದು. ನಾವು ಆಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಮತ್ತೆ ಪೆನಲ್ಟಿ ಬೀಳುತ್ತೆ. ಏನೋ ಈ ಪೋರ್ಟ್ರ್ ಅವ್ರದ್ದು ಒಂದು ತಿಳಿಯಲ್ಲ ಗುರು. ಈ ಥರ ಕಸ್ಟಮರ್ ಇದ್ರೆ ಆಯ್ತು ಬನ್ನಿ ಸರ್ ವೇಟ್ ಮಾಡ್ತೀವಿ ಅಂತ ಹೇಳಿದ್ರು. 20 ನಿಮಿಷ ಅಂದರೆ ಇನ್ನೂ ನಾನು ಬೇಗ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಟ್ರಾಫಿಕ್ ಇರುತ್ತಲ್ಲ, ಜಾಸ್ತಿ ಸ್ಪೀಡ್ ಓಡಿಸೋಕ್ಕೂ ಆಗಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾನು ಫಾಲೋ ಮಾಡ್ತಾ ಇದ್ದೀನಿ, ನೀವು ಕೂಡ ಫಾಲೋ ಮಾಡಿರಿ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಏನಿದೆ ಮೆಟ್ರೋಲ್ ನೋಡೋಣ. 2 ಸ್ಟಾಪ್ ಇದೆ, ನೋಡೋಕೆ ಬರುತ್ತೆ. ಫಸ್ಟ್ ಪಿಕಪ್ ಪಾಯಿಂಟ್ ಹತ್ರ ಏನಾದರೂ ಹೋಗೋಣ. ಡ್ಯೂಟಿ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾನೆ, ಅದೇ ಒಂದು ಖುಷಿ. ನೋ ಬ್ರೋಕರ್ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆನ್ನೆ ಒಂದು ಬಂದಿತ್ತು, ನಾನು ಇಗ್ನೋರ್ ಮಾಡಿದೆ. ಇವಾಗ ಬೆಳಿಗ್ಗೆಯಿಂದ ಈ ಡ್ಯೂಟಿ ಯಾವಾಗ ಕಂಪ್ಲೀಟ್ ಆಗುತ್ತೆ 3 ಆನ್ ಮಾಡ್ಕೊತೀನಿ. ಅಂಕಲ್ ಡೆಲಿವರಿ, ಪೋರ್ಟ್ರು ಮತ್ತು ನೋ ಬ್ರೋಕರಲ್ಲೂ ಬಂದಿಲ್ಲ, ಮತ್ತು ಇದರಲ್ಲೂ ಬಂದಿಲ್ಲ ಗುರು. ಯಾವುದದು ಅಂಕಲ್ ಡೆಲಿವರಿಲಿ ಪೋರ್ಟ್ರಲ್ಲೇ ಬಂತು, ಎಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀನಿ ಡ್ಯೂಟಿ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಫ್ರೆಂಡ್ಸು, ನಿನ್ನೆ ಯಾರೋ ನನಗೆ ಮೆಸೇಜ್ ಮಾಡಿದ್ರು 8 ಫೀಟದು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಬ್ರೋ, ನನ್ನ ಗಾಡಿ ಇರೋದೇ 7 ಫೀಟು ನಮ್ಮ ಅಂಬಾರಿ. ನಾನು ಇವಾಗೇನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೊಸ ಗಾಡಿ ತಗೋತಾ ಇದ್ದೀನಿ. ಅದು 8 ಫೀಟ್ದು ಮಾಡಿಸ್ಬೇಕಂತ ಮಾಡಿದ್ದೀನಿ. ಹಿಂದೆಗಡೆ ತೊಟ್ಟಿ 8 ಫೀಟ್ ಮಾಡಿಸಿದ್ರೆ ಮತ್ತೆ ID ಮಾಡಿಸ್ಬೇಕಾಗುತ್ತೆ. 8 ಫೀಟ್ ID ಮಾಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆಗುತ್ತೆ. ವಿಡಿಯೋ ಮಾಡೋಣ, ಬಟ್ ಯಾರು ID ಕೊಡಲ್ಲ ಆ ಥರ ಬೇರೆಯವ್ರಿಗೆ. ಅವ್ರ ID ಇನ್ನೊಬ್ರಿಗೆ ಕೊಡ್ಬೇಕಂದ್ರೆ ಅವ್ರು ಯಾರು ಹಂಗೆ ಅಷ್ಟು ಸರಳವಾಗಿ ಕೊಡಲ್ಲ.
ನನಗೆ ಇಲ್ಲಿ ಯಾರು ಫ್ರೆಂಡ್ಸು ಇಲ್ಲ ಕೊಡೋ ಅಂತ ಕೇಳಕ್ಕೆ. ನೋಡೋಣ ಸ್ವಲ್ಪ ದಿನ ನಂದು ಸ್ವಂತ ಗಾಡಿ ಬರಲಿ, ಅವಾಗ ಬಂದಮೇಲೆ 8 ಫೀಟು ವಿಡಿಯೋ ಮಾಡೋಕ್ಕಾಗುತ್ತೆ. ಇವಾಗ ಬರೀ ಏನಿದ್ರು 7 ಫೀಟೇ ಮಾಡೋದು. ಯಾವಾಗಾದರೂ ಅಂಕಲ್ ಡೆಲಿವರಿಲಿ ಒಂದು ಬಂದಿರುತ್ತೆ 8 ಫೀಟು. ಮನೆ ಒಂದು ನೋಡಿದ್ರಲ್ಲ, ಅಂಕಲ್ ಡೆಲಿವರಿಲಿ ಒಂದು ಆಕ್ಸೆಪ್ಟ್ ಮಾಡಿಕೊಂಡು ಎರಡು ಫ್ಲೌಡ್ ಹಾಕೊಂಡೋಗಿದ್ದು. ಸಾರಿ, ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ 8 ಫೀಟಲ್ಲಿ ಡ್ಯೂಟಿ ಮಾಡೋಕ್ಕೆ. ಯಾಕಂದರೆ ಫ್ಲೌಡೇ ಬರ್ತವೆ ಜಾಸ್ತಿ. ಲೆಂತ್ 8 ಫೀಟ್ ಇರೋದೇ ಬೇಕಂತ ಹೇಳ್ತಾರೆ ಕಾಲ್ ಮಾಡಿ ಕೇಳಿದ್ರು. ಅದಕ್ಕೋಸ್ಕರ ಅಕ್ಸೆಪ್ಟ್ ಮಾಡೋಕ್ಕೆ ಹೋಗಲ್ಲ ನಾನು 8 ಫೀಟು. ಇವಾಗ ಏನಿದ್ರು 7 ಫೀಟಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀನಿ. ಇದನ್ನೇ ಮಾಡೋಣ ಕಂಟಿನ್ಯೂಸ್ಲಿ. ಸ್ವಲ್ಪ ದಿನ ಆದಮೇಲೆ ನನ್ನ ಗಾಡಿ ಬಂದಮೇಲೆ ಮತ್ತೆ ಮಾಡೋಣಂತೆ. ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಮೆಟ್ರಲ್ ಲೋಡ್ ಮಾಡ್ತಾ ಇದ್ದಾರೆ ನೋಡಿ. 5 ಪೀಸ್ ಇದೆ ಅಂತ, 5 ಪೀಸ್ ಲೋಡ್ ಮಾಡ್ತಾ ಇದ್ದಾರೆ. 5 ಲೋಡ್ ಮಾಡಿದ್ರೆ 2 ಕಡೆ ಸ್ಟಾಪ್ ಇರೋದು. ಲೋಡ್ ಮಾಡಲಿ, ಅಷ್ಟೊತ್ತಿಗೆ ಟ್ರಿಪ್ ಸ್ಟಾರ್ಟ್ ಮಾಡಿಬಿಡೋಣ. ಎಷ್ಟು ಕಿಲೋಮೀಟ್ರ್ ಇದೆ ಫಸ್ಟ್ ಸ್ಟಾಪು? ಫಸ್ಟ್ ಸ್ಟಾಪ್ ಬಂದು 15 ಕಿಲೋಮೀಟ್ರ್ ಫಸ್ಟ್ ಸ್ಟಾಪು. ಲೋಡ್ ಮಾಡ್ತಾ ಇದ್ದಾರೆ, ಬನ್ನಿ ಲೋಡ್ ಮಾಡ್ಕೊಂಡು ಸಿಗೋಣ. ಕೊನೆಗೂ ಫುಲ್ ಲೋಡ್ ಮಾಡ್ಕೊಂಡಿದ್ದೀನಿ. ಹಗ್ಗ ಬೇರೆ ಕಟ್ಟಿದ್ದೀನಿ. ಕಿಲೋಮೀಟ್ರು 15 ಐತೆ, 46 ನಿಮಿಷ. 4:15ಗೆಲ್ಲ ಎಕ್ಸಾಕ್ಟಾಗಿ ಅಲ್ಲಿರ್ತೀನಿ ಫಸ್ಟ್ ಸ್ಟಾಪ್ ಹತ್ರ. ಬನ್ನಿ ಡೈರೆಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಅನ್ಲೋಡ್ ಮಾಡ್ತಾ ಇದ್ದಾರೆ. ಫಸ್ಟ್ ಸ್ಟಾಪ್ ಹತ್ರ ಬಂದಿದ್ದೀನಿ, ಅನ್ಲೋಡ್ ಮಾಡ್ತಾ ಇದ್ದಾರೆ. ಇದೆರಡೇ ಸೆಕೆಂಡ್ ಸ್ಟಾಪಿಗೆ ತೊಗೊಂಡೋಗ್ಬೇಕು. ಇದೆರಡು, ಇದು 3. ಫ್ರೆಂಡ್ಸ್, ಕೊನೆಗೂ 1 ಸ್ಟಾಪ್ನ ಕಂಪ್ಲೀಟ್ ಮಾಡಿದೆ. ಇವಾಗ ಟೈಮ್ ಬಂದು 5 ಗಂಟೆ 48 ನಿಮಿಷ ಆಗೈತೆ. ಸೆಕೆಂಡ್ ಸ್ಟಾಪು 4.25 ಕಿಲೋಮೀಟ್ರ್ ಇತ್ತು, 25 ನಿಮಿಷ. ಸಾಯಂಕಾಲ ಪೀಕ್ ಅವರ್ ಅಲ್ಲ ಇದು. ಈ ಕಡೆ ನಲ್ಲೂರಳ್ಳಿ, ಮಾರ್ತಳ್ಳಿ, ಕಾಡ್ಬೀಸ್ನಳ್ಳಿ ಎಲ್ಲ ಫುಲ್ ಜಾಮು ರೋಡು ನೋಡಿ. 3 ಅವರ್ ಮಿನಿಮಮ್ ಬೇಕೇ ಬೇಕು. ನನಗೆ ಗೊತ್ತಿತ್ತು ಇದು ಟ್ರಿಪ್ ಏನು ಹಾಕೊಂಡ್ಬಂದಿದ್ದೀನಿ ಡ್ಯೂಟಿ. 3 ಅವರ್ ಬೇಕಾಗುತ್ತೆ ಅಂತ ಗ್ಯಾರಂಟಿ ಇತ್ತು. ಅದೇ ಥರ ಆಯಿತು. ಫುಲ್ಲು ಜಾಮ್ ರೋಡು. 4 ಕಿಲೋಮೀಟ್ರ್ ಹೋಗೋಕ್ಕೆ 25 ನಿಮಿಷ ತೋರಿಸ್ತಾ ಇದೆ. ಇನ್ನೂ 3.5 ಕಿಲೋಮೀಟ್ರ್ ಹೋಗ್ಬೇಕು. 1 ಸ್ಟಾಪ್ ಆದರೂ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು ಸ್ಟಾಪ್ ಇದೆ ಲಾಸ್ಟು, ಅದನ್ನೊಂದು ಎಂಡ್ ಮಾಡ್ತೀನಿ. ಇವತ್ತು ಕೋಟ್ರಲ್ಲಿ 2 ಡ್ಯೂಟಿ ಕೋಟ್ರಲ್ಲೇ ಮಾಡಿದ್ದು. ಐ ಥಿಂಕ್ 3 ಕೋಟ್ರಲ್ಲೇ ಮಾಡಿರೋದು ಡ್ಯೂಟಿನ. ಅದರಲ್ಲಿ 1000 ರೂಪಾಯಿದೊಂದು, 700 ರೂಪಾಯಿದೊಂದು, ಒಂದು 300 ರೂಪಾಯಿದು, ಟೋಟಲ್ 2000 ಅರ್ನಿಂಗ್ ಆಗೈತೆ. ನೋಡೋಣ. ಇನ್ನೊಂದು ನೈಟ್ ಕತ್ಲೊಳಗಡೆ ವಿಡಿಯೋ ಚೆನ್ನಾಗಿ ಕ್ಲಿಯರ್ ಬರೋಲ್ಲ, ಯಾಕಂದರೆ ನನ್ನ ಮೊಬೈಲ್ ಚಿಕ್ಕದಿರೋದ್ರಿಂದ ಕ್ಲಿಯರಿಟಿ ಚೆನ್ನಾಗಿರಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಸ್ವಲ್ಪ ಬೆಳೆಯೋಕ್ಕೆ ಅವಕಾಶ ಸಿಗುತ್ತೆ. ದಯಮಾಡಿ ನೀವು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾಳೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಬಾಯ್ ಬಾಯ್.